ಅನಿತರೊಳಗಾದರಾಣಿ ಪ್ರಭಾವತಿ ಅನಿತರೊಳಗಾದರಾಣಿ ಪ್ರಭಾವತಿ ಕನಕದ ಪಾತ್ರೆಯಳು ಕನಕದ ಪಾತ್ರೆಯಳು ಅನುಲೇಪನ ಕಸ್ತೂರಿ ಬೀಜಂಗಳ ಮಿನುಗುವ ಸಂಪಿಗೆ ಪೂಗಳಿರಿಸಿಕೊಂಡು ಇನಿಯಗಿದಿರಾಗುತ್ತಲೇ ಬಂದಳು ಇನಿಯಗಿದಿರಾಗುತ್ತಲೇ ಬಂದಳು ಕಾಮರ ಮದದ
ಬಂದಳು ಪ್ರಭಾವತಿ ಇನಿಯಗಿದಿರಾಗುತ್ತ ಬಂದಳು 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 ಪ್ರಭಾವತಿ ರಮಣಗಿದಿರಾಗುತ್ತ ಬಂದಳು ಪ್ರಭಾವತಿ ಇನಿಯಗಿದಿರಾಗುತ್ತ ಬಂದಳು 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 ಚತುರತೆಯ ನಿರಿಯುಡುಗೆಗಳ ಶೋಭಿತದಲ್ಲ ಚತುರತೆಯ ನಿರಿಯುಡುಗೆಗಳ ಶೋಭಿತದ ಚೆಲುವಿನ ಅರ್ಧ ಚಂದ್ರಾಕೃತಿಯ ಮನೆ ಕಸ್ತೂರಿ ತಿಲಕ ಮೃಗತೆಯ ಮಾಲಿನಿ ಅತಿ ಹರುಷದಲ್ಲಿ 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 ಪತಿಗೆ ಇದಿರಾಗುತ್ತದೆ ಬಂದಳು ಪ್ರಭಾವತಿ ಇನಿಯಗಿದಿರಾಗುತ್ತ ಬಂದಳು ಪ್ರಭಾವತಿ ರಮಣಗಿದಿರಾಗುತ್ತ ಬಂದಳು ಪತಿಗೆ ಇದಿರಾಗುತ್ತ ಬಂದಳು ಪ್ರಭಾವತಿ ಇನಿಯಗಿದಿರಾಗುತ್ತ ಬಂದಳು ಪ್ರಭಾವತಿ ರಮಣಗಿದಿರಾಗುತ್ತ ಬಂದಳು ಹಿಂದಿನದಿ ಸಾಂಬರಿನದಿ ಹಿಂದಿನದಿ ಸಾಂಬರಿನದಿ
ಹುಟ್ಟಿದ ಮನೆಯಲ್ಲೂ ಮೆಟ್ಟಿದ ಮನೆಯಲ್ಲೂ ಹ್ಮ್. ದೀಪವನ್ನ ಬೆಳಗಿಸುವ ಸೌಭಾಗ್ಯ ಸ್ವಾಮಿ ಅದು ನಮಗಲ್ಲದೆ ಮತ್ಯಾರಿಗೆ ಅಲ್ವಾ? ಹಾಗೆ ಈ ಚಂಪಕಾವತಿಯ ಯುವರಾಜನಾದ ಸುಧನ್ವನ ಮಡದಿಯಾಗಿ ಹ್ಮ್. ಇಲ್ಲಿ ಪರಮಾನಂದವನ್ನು ಅನುಭವಿಸ್ತಾ ಇದ್ದೇನೆ ಸ್ವಾಮಿ. ಹ್ಮ್. ನಿಜ, ಯಾಕೆ ಬಲ್ಲಿರ ನನ್ನ ಅಮ್ಮ ತವರಿನಿಂದ ಕಳಿಸುವಾಗ ಹಲವಾರು ಜೀವನದ ಸೂಕ್ಷ್ಮವನ್ನ ಹೇಳಿ ಕಳಿಸಿದ್ದಾಳೆ. ಹ್ಮ್. ಅಂತೆಯೇ ಜೀವನವನ್ನು ನಡೆಸಿಕೊಂಡು ಬಂದವಳು ನಾನು. ಅಷ್ಟೇ ಅಲ್ಲ ಸ್ವಾಮಿ, ನನ್ನನ್ನು ಮಗಳಿಗಿಂತಲೂ ಹೆಚ್ಚಾಗಿ ಪ್ರೀತಿಸುವ ಅತ್ತೆ ಮಾವಂದಿರು, ಹಾಗೆ ಅತಿ ಗೌರವದಿಂದ ಕಾಣುವ ಮೈದುನಂದರು, ಹಾಗೆ ಅತಿ ಪ್ರೀತಿಯಿಂದ ಮಾತನಾಡಿಸುವ ನಾದಿನಿ, ಇಷ್ಟೆಲ್ಲ ಇರುವಾಗ ಒಂದು ಹೆಣ್ಣಿಗೆ ಆಕೆಯ ಬಾಳಿನಲ್ಲಿ ಮತ್ತೇನು ಸಂತೋಷ ಬೇಕು? ಹೀಗೆ ನನ್ನ ಸಾಂಸಾರಿಕ ಜೀವನದಲ್ಲಿ ಬಹಳಷ್ಟು ಸುಖವನ್ನು ಅನುಭವಿಸುತ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನನ್ನವರು ನನ್ನನ್ನು ಅದಷ್ಟು ಪ್ರೀತಿಯನ್ನು ನೋಡ್ಕೊಳ್ತಾರೆ ಸ್ವಾಮಿ. ಹಾಗೆ ಇವತ್ತು ಎಂದಿನಂತಲ್ಲ, ಯಾಕೆ ಒಂದು ರೀತಿಯ ಬೇರೆ ಅನುಭವ ನನ್ನಲ್ಲಿ ಉಂಟಾಗ್ತಾ ಇದೆ. ಏನು, ಹೂವೊಂದು ದುಂಬಿಗೆ ಕೊಳೆಯುವಂತೆ ಹಾಗೆ ಭಾಸವಾಗ್ತಾ ಉಂಟು. ಹಾಗೆ ವಿಕಸಿತಳಾಗಿದ್ದೇನೆ ನಾನು. ಹಾಗಾಗಿ ಇದು ಶೃಂಗಾರ ಭರಿತಳಾಗಿ ಹೇಗೆ ಪಟ್ಟೆ ಸೀರೆಯನ್ನುಂಟು ಸಕಲಾಭರಣಗಳನ್ನು ಧರಿಸಿ ನಾನು ಯಾರಿಗಾಗಿ ಕಾಯ್ತಾ ಇರುವುದು? ನನ್ನ ಪತಿಗಾಗಿ ಬಂಗಾರದ ಹರಿವಾಣದಲ್ಲಿ ಕರ್ಪೂರ ವೀಳ್ಯಗಳನ್ನು, ಜೇನು ಕೇಸರಿ ಮಿಶ್ರಿತವಾದ ಹಾಲನ್ನು, ಅರೆ ಬಿರಿದ ಸಂಪಿಗೆ ಮೊಗ್ಗನ್ನು ಹಿಡಿದು ಹೀಗೆ ನನ್ನವರಿಗಾಗಿ ಕಾಯ್ತಾ ಇದ್ದೇನೆ ಇವತ್ತು. ಹಾ, ಎಲ್ಲ ಹೋದ್ರು? ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ, ಯಾಕೆ ಬರ್ಲಿಲ್ಲ? ಬಹಳ ಸಂತೋಷವಾಯಿತು ಪ್ರಭಾವತಿ. ನಿನ್ನಂತಹ ಮಡದಿಯನ್ನ ಪಡೆದಿರುವುದು ನನ್ನ ಪುಣ್ಯವೇ ಸರಿ. ಹಾಗಾಗಿ ಇಷ್ಟೆಲ್ಲ ಪೂಜೆ ಮಾಡಿದ್ದೀಯಲ್ಲ, ಏನೆಂದು ಆಶೀರ್ವಾದ ಮಾಡಲಿ ನಿನಗೆ? ಏನು ಆಶೀರ್ವಾದ ಮಾಡ್ತೀವಿ ಸ್ವಾಮಿ? ಏನು ಬೇಕು ನಿನಗೆ? ದೀರ್ಘ ಸುಮಂಗಲಿ ಭವ ಎನ್ನುವುದಾಗ ಒಂದು ಒಳ್ಳೆಯ ಆಶೀರ್ವಾದ ಮಾಡಿ ಪ್ರಭಾವತಿ. ಹೀಗೆ ಬಾ. ದೀರ್ಘ ಸುಮಂಗಲಿ ಭವ ಎಂದು ಆಶೀರ್ವಾದ ಮಾಡಿದರೆ ನನ್ನ ಆಯಸ್ಸು ಜಾಸ್ತಿ ಆಗಬೇಕು ಎನ್ನುವ ಹಾಗೆ ನಾನೇ ದೇವರಲ್ಲಿ ಪ್ರಾರ್ಥಿಸಿದ ಹಾಗೆ ಆಗುವುದಿಲ್ಲವೇನೆ? ಹಾಗಾಯ್ತಾ? ಹಾಗಾದ್ರೆ ಅಷ್ಟಪುತ್ರ ಪ್ರಾಪ್ತಿರಸ್ತು ಎಂಬುದಾಗಿ ಆಶೀರ್ವಾದ ಮಾಡಿ. ಪ್ರಭಾವತಿ, ನಿನ್ನ ಮಾತನ್ನ ಕೇಳಿದರೆ ನಗು ಬರುತ್ತಾ ಉಂಟು ನನಗೆ. ಯಾಕೆ ಪ್ರಭಾ? ಅಷ್ಟಪುತ್ರವತಿ ಭವ ಎಂದು ನಾನು ಆಶೀರ್ವಾದ ಮಾಡಿ ನಿನಗೆ ಮಕ್ಕಳಾಗುವುದಿದ್ದರೆ ದೇವರು, ಹರಿಕೆ, ಪೂಜೆ ಇವೆಲ್ಲ ಯಾಕೆ? ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳುವುದಾದ್ರೆ ನನ್ನ ಸಾಮರ್ಥ್ಯದ ಮೇಲೆ ನನಗೆ ಅನುಮಾನ ಇದೆ ಎನ್ನುವ ಹಾಗೆ ಆಗುವುದಿಲ್ಲವೇನೆ? ಓ, ಇದು ಹೀಗಾಯ್ತಾ? ಮತ್ತೇನಂತ ಆಶೀರ್ವಾದ ಮಾಡುವ ಪ್ರಭಾವತಿ? ನಿನಗೆ ಆಶೀರ್ವಾದ ಇದೆ, ಬಾ. ಆವಲಿಗೆ ಪಯಣವಯ್ಯ ಪ್ರಾಣಕಾಂತ, ಆವಲಿಗೆ 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 ಪಯಣವಯ್ಯ 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 ಪ್ರಾಣಕಾಂತ, ಆವಲಿಗೆ
ಹೊರಟುದಲ್ಲಿ ಪ್ರಾಣಕಾಂತ ರಾಜ ಟಿವಿಯಿಂದ ರಾಜ ಟಿವಿಯಿಂದ ಹೊರಟುದಲ್ಲಿ ಪ್ರಾಣಕಾಂತ ಪ್ರಾಣಕಾಂತ ಆವಲಿಗೆ ಪಯಣವಯ್ಯ ಪ್ರಾಣಕಾಂತ ರಾಜ ಟಿವಿಯಿಂದ ಹೊರಡುದಲ್ಲಿ ಪ್ರಾಣಕಾಂತ ರಾಜ ಟಿವಿಯಿಂದ ಹೊರಡುದಲ್ಲಿ ಪ್ರಾಣಕಾಂತ ಓ ಪ್ರಾಣಕಾಂತ ರಾಜ ಟಿವಿಯಿಂದ ಹೊರಡುದಲ್ಲಿ ಪ್ರಾಣಕಾಂತ ಚಂದನವ ಅಡರಿಕೊಂಡು ಪ್ರಾಣಕಾಂತ ಚಂದನವ ಅಡರಿಕೊಂಡು ಚಂದನವ ಅಡರಿಕೊಂಡು ಚಂದನವ ಅಡರಿಕೊಂಡು ಪ್ರಾಣಕಾಂತ ಚಂದನವ ಅಡರಿಕೊಂಡು ಚಂದನವ ಅಡರಿಕೊಂಡು ಚಂದನವ ಅಡರಿಕೊಂಡು ಪ್ರಾಣಕಾಂತ ಬಲು ಚಂದದಿಂದ ಹೊರಡುದಲ್ಲಿ ಪ್ರಾಣಕಾಂತ ಬಲು ಚಂದದಿಂದ ಹೊರಡುದಲ್ಲಿ ಚಂದದಿಂದ ಹೊರಡುದಲ್ಲಿ ಪ್ರಾಣಕಾಂತ ಚಂದನವ ಅಡರಿಕೊಂಡು ಪ್ರಾಣಕಾಂತ ಬಲು ಚಂದದಿಂದ ಹೊರಡುದಲ್ಲಿ ಪ್ರಾಣಕಾಂತ ಬಲು ಚಂದದಿಂದ ಹೊರಡುದಲ್ಲಿ ಪ್ರಾಣಕಾಂತ ಓ ಪ್ರಾಣಕಾಂತ
ಪ್ರಾಣಕಾಂತ ರಾಜಕೀವಿಯಿಂದ ಹೊರಟುದಲ್ಲಿ ಪ್ರಾಣಕಾಂತ ಸ್ಯಂದನ ಮಾಡರಿಕೊಂಡು ಪ್ರಾಣಕಾಂತ ಬಲು ಚಂದದಿಂದ ಹೊರಟುದಲ್ಲಿ ಪ್ರಾಣಕಾಂತ ಆವಲಿಗೆ ಪಯಣವಯ್ಯ ಪ್ರಾಣಕಾಂತ ರಾಜಕೀವಿಯಿಂದ ಹೊರಟುದಲ್ಲಿ ಪ್ರಾಣಕಾಂತ ಪ್ರಾಣಕಾಂತ ಹೀಗೆ ತಿರುಗಿ ಸ್ವಾಮಿ, ಏನಾಯ್ತು? ಹೀಗೆ ತಿರುಗಿ, ಹೀಗೆ ಮತ್ತೊಮ್ಮೆ. ಯಾಕೆ ಹೊಸದಾಗಿ ನೋಡುವುದೇನೆ? ಹೊಸದಾಗಿ ನೋಡುವುದಲ್ಲ ಸ್ವಾಮಿ, ಮತ್ತೆ ಹೊಸ ರೀತಿಯಲ್ಲಿ ಕಾಣ್ತಾ ಇದ್ದೀರಿ ಇವತ್ತು. ಹೌದಾ? ಹಾ, ನೀವು ಕೈಯಲ್ಲಿ ಧನುರ್ಬಾಣ, ಹಾ. ಬೆನ್ನಿನಲ್ಲಿ ಬತ್ತಳಿಕೆ, ಹ್ಮ್. ವೀರಗಾಸೆ, ಹ್ಮ್. ಭುಜಕೀರ್ತಿ, ಎದೆಯಾಗ ಹ್ಮ್. ಇವನ್ನೆಲ್ಲ ಧರಿಸಿ ಹ್ಮ್. ಪ್ರಭಾವತಿ ಮಂದಿರಕ್ಕೆ ಹಾ. ಪ್ರಭಾವತಿಯೊಡನೆ ಯುದ್ಧ ಮಾಡ್ಲಿಕ್ಕೆ ಬಂದದ್ದ ಸ್ವಾಮಿ ನೀವು? ಪ್ರಭಾವತಿ, ಹಾ. ಒಬ್ಬ ವೀರನಾದವನಿಗೆ ಹಾ. ಇದೆಲ್ಲ ಭೂಷಣ ಅಲ್ಲವೇನೆ? ಭೂಷಣ ಹೌದು, ಹ್ಮ್. ಆದ್ರೆ ಇವತ್ತು ಹ್ಮ್. ಹೊಸದಾಗಿ ಕೊಟ್ಟಿದ್ದೀರಿ. ಏನನ್ನು? ಅಷ್ಟೇ ಅಲ್ಲ, ಹ್ಮ್. ಎಲ್ಲ ಆಭರಣಗಳನ್ನು. ಹಾ. ಅಷ್ಟೇ ಅಲ್ಲ ಸ್ವಾಮಿ, ಮತ್ತೆ ಅಲ್ಲೇನೋ ಕಾಣಿಸ್ತಾ ಉಂಟು. ಏನು? ಏನು? ಎಂದಿನಂತೆ ಅಲ್ಲ, ಹ್ಮ್. ರಥ ಹೌದು, ನಾನು ಏರಿ ಬಂದಂತಹ ರಥ ಅದು. ಆದ್ರೆ ಹ್ಮ್. ಆ ತುರಗ ಹಾ. ಒಂದು ಕಾಲನ್ನು ಎತ್ತಿ ಹ್ಮ್. ನಿಮ್ಮ ಆಜ್ಞೆಗಾಗಿ ಕಾಯುತ್ತಾ ಉಂಟದು. ಹೌದು. ಹಾಗಾಗಿ ನನಗೆ ಅನಿಸಿದ್ದು ಏನು? ನೀವೆಲ್ಲೋ ಹೊರಟಿದ್ದೀರಿ ಎನ್ನುವುದಾಗಿ. ಹಾ. ಎಲ್ಲಿ ಸ್ವಾಮಿ? ಪ್ರಭಾವತಿ, ಹಾ. ಕೇಳು ಹೇಳ್ತೇನೆ. ನಳಿನಾಕ್ಷಿಗೆ ನಳಿನಾಕ್ಷಿ
ಅದಕ್ಕಾಗಿಯೇ ನಳಿನಾಕ್ಷಿ ಎನ್ನುವುದಾಗಿ ಸಂಬೋಧಿಸಿದ್ದು. ಸರಿ ಪ್ರಭಾವತಿ, ಮತ್ತೇನು ಅಲ್ಲ, ಈಗಾಗಲೇ ಕೆಲವು ವಿಷಯಗಳನ್ನ ನಿನ್ನ ಅತ್ತೆಯವರ ಮುಖಾಂತರ ತಿಳಿದಿರಬಹುದು. ಹಸ್ತಿನೆಯ ತುರಗ ಎನ್ನುವುದು ಬಂದಿದೆ. ಹೌದು, ನಮ್ಮ ತಂದೆಯವರು ಅದನ್ನ ಕಟ್ಟಿದ್ದಾರೆ. ಅದಕ್ಕೆ ಸೇನಾ ನೇತಾರನಾಗಿ ನನ್ನನ್ನ ನೇಮಿಸಿದ್ದಾರೆ. ಅಷ್ಟೇ ಅಲ್ಲ, ಆ ಕುದುರೆಯ ಬೆಂಗಾವಲಿಗೆ ಪಾರ್ಥ ಅರ್ಜುನ ಬಂದಿದ್ದಾನೆ. ಆತನೊಡನೆ ಸೆಣಸುವುದಕ್ಕಾಗಿ ನಿಂತಿದ್ದೇನೆ. ಯಾರಲ್ಲಿ ಸ್ವಾಮಿ ಯುದ್ಧ? ಪಾರ್ಥನಲ್ಲಿ ಯುದ್ಧ. ಕಳುಹಿಸಬೇಡ ಮನದೇ. ಯಾರಲ್ಲಿ ಯುದ್ಧ? ಆ ಪಾರ್ಥನಲ್ಲಿ ಅರ್ಜುನನಲ್ಲಿ ಯುದ್ಧ. ಪಾರ್ಥನಲ್ಲಿ ಯುದ್ಧ? ಹೌದು ಏನ್ ಹೇಳ್ತಾ ಇದ್ದೀರಿ ಸ್ವಾಮಿ? ಪ್ರಭಾವತಿ, ಯಾವುದೇ ಕಾರಣಕ್ಕೂ ಆತಂಕ ಪಡಬೇಡ, ಮನದಲ್ಲಿ ಕಳವಳಿಸಬೇಡ. ಯಾಕೆ ಗೊತ್ತಾ? ನಿನ್ನ ಗಂಡನ ಶಕ್ತಿ ಸಾಮರ್ಥ್ಯ ಏನು ಅನ್ನುವುದನ್ನು ನೀನು ಬಲ್ಲೆ. ಆ ಅರ್ಜುನನಿಗಲ್ಲ, ಕೃಷ್ಣನೇ ಬಂದರು ಇಬ್ಬರಲ್ಲಿಯೂ ಸೆಣಸಾಡಿ ವಿಜಯವನ್ನು ನನಗಾಗಿ ಪಡೆಯುವ ಸಾಮರ್ಥ್ಯ ನನಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕಳವಳಿಸಬೇಡ. ಅದೆಲ್ಲ ಹೌದು ಸ್ವಾಮಿ. ಮತ್ತೆ ನನ್ನ ಒಂದು ಮಾತನ್ನ ಕೇಳ್ತೀರಾ? ಏನು? ಕಾಂತ, ಕಾಂತ ಕೇಳೆನ್ನೋದು. ಕಾಂತ ಕೇಳೆನ್ನ ಸೊಲ್ಲ. ಕಾಂತ ಕೇಳೆನ್ನ ಅರ್ಜುನನೊಂದಿಗೆ. ಅಲ್ಲ ಸ್ವಾಮಿ, ಒಂದು ಪಾರ್ಥ ಅಲ್ಲ, 100 ಪಾರ್ಥರು ಬಂದರು. ಅವರನ್ನ ಗೆಲ್ಲಬಹುದು ನೀವು. ಆ ಸಾಮರ್ಥ್ಯ ನಿಮ್ಮಲ್ಲುಂಟು. ನಿನಗೆ ವಿಶ್ವಾಸ ಉಂಟಲ್ಲ? ಅದರ ಬಗ್ಗೆ ನನಗೆ ಸಂಶಯ ಅಲ್ಲ ಸ್ವಾಮಿ. ಆದರೆ ಪಾರ್ಥನನ್ನ ಸೋಲಿಸಿದಲ್ಲಿಗೆ ಯುದ್ಧ ಎನ್ನುವುದು ಮುಗಿಯುವುದಿಲ್ಲ ಅಲ್ಲ ಸ್ವಾಮಿ. ಮತ್ತೆ ಆ ಪಾರ್ಥ ಯಾರು? ಮಹಾಭಾರತ ಯುದ್ಧವನ್ನ ಜಯಿಸಿಕೊಟ್ಟ ಮಲ್ಲನೆನಿಸಿಕೊಂಡವ ಧನಂಜಯ. ಹಾಗಾಗಿ ಆತನು ಪರಾಕ್ರಮಿ. ಅದರೊಂದಿಗೆ ನೀವು ಒಮ್ಮೆ ಪಾರ್ಥನನ್ನು ಸೋಲಿಸಿದಿರಿ ಅಂತ ಕೊಳ್ಳೋಣ. ಆದ್ರೆ
ಅಲ್ಲಿಗೆ ಏನಾಗ್ತದೆ? ಏನು? ಆ ಶ್ರೀಹರಿ ಬರ್ತಾನೆ. ಯಾಕೆ? ಶ್ರೀಹರಿ ತನ್ನ ಅತ್ತೆ ಕುಂತಿಗೆ ಮಮ ಪ್ರಾಣಾಹಿ ಪಾಂಡವಾಹ ಎಂಬುದಾಗಿ ಮಾತು ಕೊಟ್ಟಿದ್ದಾನಲ್ವೇ? ಹೌದು. ಹಾಗಾಗಿ ಆ ಪಾರ್ಥನನ್ನ ರಕ್ಷಿಸಲು ಶ್ರೀಹರಿ ಬಂದೇ ಬರುತ್ತಾನೆ. ಹಾಗಾಗಿ ಎಂದು ಗೆಲ್ಲುವುದು ನಿಮಗೆ? ಇದು ನಿನ್ನ ಸಂಶಯವಾ? ಸೆಳೆದೆ ದುಷ್ಟೋತ್ತಮನೋ ಪ್ರಭಾವತಿ, ಸ್ವಾಮಿ, ಇದು ನಿನ್ನ ಆತಂಕವಾ? ಹೌದು ಸ್ವಾಮಿ. ಆತಂಕ ಪಡುವುದೇ ಬೇಡ. ಯಾಕೆ? ಅರ್ಜುನನು ಸೋಲಿಸಿದರೆ ಕೃಷ್ಣ ಬರುತ್ತಾನೆ. ಕೃಷ್ಣ ಆತನನ್ನ ಕಾಯುತ್ತಾನೆ. ಯಾವುದೇ ಕಾರಣಕ್ಕೂ ಆತನಿಗೆ ಸೋಲಾಗುವುದಿಲ್ಲ ಎನ್ನುವ ಆತಂಕವಲ್ಲವೇ? ಯಾವುದೇ ಕಾರಣಕ್ಕೂ ಆತಂಕ ಪಡಬೇಡ ಪ್ರಭಾವತಿ. ಅರ್ಜುನನನ್ನ ಸೋಲಿಸುತ್ತೇನೆ, ಶ್ರೀಹರಿಯ ದರ್ಶನವನ್ನ ನಮ್ಮ ನಾಡಿಗೆ ಮಾಡಿಸುತ್ತೇನೆ ಎನ್ನುವುದಾಗಿ ಈಗಾಗಲೇ ತಂದೆಯವರಿಗೆ ಅಭಯವನ್ನು ಇದ್ದವನು. ಸರಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಯುದ್ಧದಿಂದ, ಈ ಸೇನಾ ನೇತೃತ್ವದಿಂದ ಹಿಮ್ಮುಖನಾಗಲು ಸಾಧ್ಯವೇ ಇಲ್ಲ. ಆ ಕುರಿತಾಗಿ ನಿನಗೆ ಭಯವೂ ಬೇಡ. ಈ ಯುದ್ಧ ಎಂದ ಮೇಲೆ ಒಬ್ಬರಿಗೆ ಸೋಲು, ಒಬ್ಬರಿಗೆ ಗೆಲುವು, ಇದು ಕಟ್ಟಿಟ್ಟ ಬುದ್ಧಿಯಲ್ಲವೇ? ಹೌದು ಸ್ವಾಮಿ. ಹಾಗಾಗಿ ಭಯ ಪಡಬೇಡ, ಧೈರ್ಯದಿಂದ ಇರು. ಇದೆಲ್ಲ ಅರ್ಥ ಆಯ್ತು ಸ್ವಾಮಿ. ನಾನು ಇದನ್ನೆಲ್ಲ ಅರಿತೆ ನಿಜವೋ ಇದನ್ನೆಲ್ಲ ಅರಿತೆ ನಿಜವೋ ಇದನ್ನೆಲ್ಲ ಅರಿತೆ ನಿಜವೋ ಸುತಗೀರ ಗುದಿಸುವುದೇ ಕೈವಲ್ಯವೋ ಸುತಗೀರ ಗುದಿಸುವುದೇ ಕೈವಲ್ಯವೋ ಇದನ್ನೆಲ್ಲ ಅರಿತೆ ನಿಜವೋ ಸುತಗೀರ ಗುದಿಸುವುದೇ ಕೈವಲ್ಯವೋ ಸುತಗೀರ ಗುದಿಸುವುದೇ ಕೈವಲ್ಯವೋ ಇದುವೇ ಋತು ಸಮಯ ನನಗೆ ಇದುವೇ ಋತು ಸಮಯ ನನಗೆ ಇದುವೇ ಋತು ಸಮಯ ನನಗೆ ಆಲಿಪುದು ಹಲಗಾಲ ಬೆಲೆ ಮಾತಿಗೆ ಆಲಿಪುದು ಹಲಗಾಲ ಬೆಲೆ ಮಾತಿಗೆ ಆಲಿಪುದು ಹಲಗಾಲ ಬೆಲೆ ಮಾತಿಗೆ ಪ್ರಭಾವತಿ, ನೀವು ಹೇಳಿದ ಎಲ್ಲ ವಿಷಯವೂ ಅರ್ಥ ಆಯ್ತು ನನಗೆ. ಇದನ್ನೆಲ್ಲ ಅರಿತು ನಾನು ನಿಜ ಹೌದು ಸ್ವಾಮಿ. ನೀವೇನು ಆ ಕೃಷ್ಣಾರ್ಜುನನಲ್ಲಿ ಸೆಣಸಿ ಹೋರಾಡಿ ವೀರ ಮರಣವನ್ನೂ ಪಡಿತೇನೆ ಅಂತ ಹೇಳ್ತೀರಿ ಸ್ವಾಮಿ. ಹೌದು. ಆದ್ರೆ ನನ್ನದೊಂದು ಪ್ರಶ್ನೆ. ಏನು? ಸುತಹೀನರಿಗೆ ಆ ಕೈವಲ್ಯ ಎನ್ನುವುದು ಒದಗ್ತದೆಯಾ ಸ್ವಾಮಿ? ಹಾಗಾಗಿ ಇಷ್ಟು ವರ್ಷಗಳಾಯ್ತು, ನಮಗಿನ್ನು ಮಕ್ಕಳಾಗಲಿಲ್ಲ. ಹಾಗಾಗಿ ರೈತನೊಬ್ಬ ಹೇಗೆ ತಾನು ಬೆಳೆಯನ್ನ ಬೆಳೆಯುವುದಕ್ಕಾಗಿ ಸರಿಯಾದ ಕಾಲವನ್ನು ಕಾಯುತ್ತಾನೋ ಹಾಗೆ ಇದುವೇ ಋತು ಸಮಯ ನನಗೆ. ಹಾಗಾಗಿ ಇವತ್ತು ಒಂದು ದಿನ ಈ ನಿಮ್ಮ ಮಡದಿಯೊಂದಿಗೆ ಸಮಯವನ್ನ ಕಳೆದು ನಾಳೆ ಯುದ್ಧಕ್ಕೆ ಹೊರಡೋಣಂತೆ ಸ್ವಾಮಿ. ಏನು ಮಾತನಾಡುತ್ತೀರಿ? ನಿನ್ನೊಡನೆ ದಿನ ಕಳೆಯಲು ನಿನ್ನೊಡನೆ ದಿನ ಕಳೆಯಲು ಇದನಾಗೆ ಮೊದಲ ಬಂಡುಗೆ ಇದನಾಗೆ ಮೊದಲ ಬಂಡುಗೆ ನನ್ನ ಪುರಣಿಯ ನಾ ಪ್ರಭಾವತಿ, ಸ್ವಾಮಿ. ಏನನ್ನ ಮಾತನಾಡುತ್ತಿದ್ದೀಯ? ನಿನಗೆ ಋತು ಸಮಯ, ಅದಕ್ಕಾಗಿ ನಾನು ನಿನ್ನನ್ನು ಕೂಡಬೇಕು. ನಾನು ಮೊದಲೇ ನಿನಗೆ ಎಚ್ಚರಿಸಿದ್ದೇನೆ. ನಿನ್ನಲ್ಲಿ ಒಂದು ಮಾತನ್ನ ಹೇಳಿ
ತಂದವ ನಾನು, ಯುದ್ಧಕ್ಕೆ ಅಣಿಯಾದವನು ನಾನು, ರಥ ಅಲ್ಲಿ ಸಿದ್ಧ ಆಗಿದೆ ಎನ್ನುವ ಹಾಗೆ. ಪ್ರಭಾವತಿ, ನಿನ್ನೊಡನೆ ದಿನ ಕಳೆಯುವುದಕ್ಕೆ ನನಗೆ ಸಮಯವಿಲ್ಲ. ಆಗಲೇ ಪಿತನಾಜ್ಞೆ ನನ್ನ ಮೇಲಿದೆ. ಯಾರು ಆಜ್ಞೆಯನ್ನ ಮೀರುತ್ತಾರೋ ಅವರನ್ನ ತೈಲ ಕಟಾಹದಲ್ಲಿ ಕೆಡಹುತ್ತೇನೆ ಎನ್ನುವುದಾಗಿ ಆಜ್ಞೆಯನ್ನ ಹೊರಡಿಸಿದ್ದಾರೆ ನಮ್ಮ ತಂದೆಯವರು. ಹಾಗಾಗಿ ನಿನ್ನೊಡನೆ ಉಳಿಯಲಿಕ್ಕೆ ಸಾಧ್ಯವೇ ಇಲ್ಲ. ಇದೋ ನಾನು ಹೊರಟೆ. ಯುದ್ಧಕ್ಕೆ ತೆರಳುವುದು ನಾಳೆ ಬೆಳಗಾದ ನಂತರದಲ್ಲಿ. ಇವತ್ತಿನ ದಿವಸ ನನ್ನ ಜೊತೆ ಇರ್ಬೋದಲ್ವಾ? ಹೇಗೆ ನೀವು ಹೋಗುವುದು? ಏನು ಮಾಡ್ತೀಯ? ಬಿಡನು ಈಗ ಯುದ್ಧಕ್ಕೆ ಹೊರಟಿರುವವನಿಗೆ ಆ ಬಾಗಿಲು ತಡೆಯುತ್ತೇನೆ, ಅದನ್ನು ಯೋಚಿಸಲಿಕ್ಕೆ ಸಾಧ್ಯವಿಲ್ಲವ ನಿನಗೆ? ಅದು ಹೌದು ಸ್ವಾಮಿ. ಮಡದಿ ಮುಚ್ಚಿದಂತಹ ಬಾಗಿಲನ್ನು ಒಡೆಯದೆ ಹೋದವನು ಯುದ್ಧ ಭೂಮಿಯಲ್ಲಿ ಏನ್ ದಂಡ ಪಡ್ತಾನೋ ಅಲ್ವಾ? ಮತ್ತೆ ನನಗೆ ಗೊತ್ತುಂಟು ಸ್ವಾಮಿ. ನೀವು ಈ ಬಾಗಿಲನ್ನು ಒಡೆದು ಹೋಗಬಹುದು. ಆದ್ರೆ ಒಂದು ಮಾತು ಸ್ವಾಮಿ. ಏನು? ಮನುಷ್ಯನಾಗಿ ಹುಟ್ಟಿದ ಮೇಲೆ ಕೆಲವೊಂದಿಷ್ಟು ಋಣವನ್ನು ತೀರಿಸಲಿಕ್ಕೆ ಇರ್ತದೆ. ಹಾಗಾಗಿ ನಾನು ಕೇಳ್ತಾ ಇರುವುದು, ನೀವೇನೋ ವೀರನಾಗಿ ಹೋರಾಡಿ ವೀರ ಮರಣವನ್ನ ಪಡೆದು ವೀರ ಸ್ವರ್ಗವನ್ನ ಸೇರ್ತೇನೆ ಎಂಬುದಾಗಿ ಹೇಳ್ತೀರಿ. ಆದ್ರೆ ನಾನು ಯೋಚನೆ ಮಾಡಿ, ಯಾವ ಹೆಣ್ಣು ಯುದ್ಧಕ್ಕೆ ಹೋದಂತಹ ಗಂಡ ಸುರಕ್ಷಿತವಾಗಿ ಹಿಂತಿರುಗಲಿ ಎಂಬುದಾಗಿ ಆಶಿಸುವುದು. ಹೌದು. ಆದ್ರೆ ಒಮ್ಮೆ ನೀವು ಹೇಳಿದ ಹಾಗೆ ಆಯ್ತು ಅಂತಂದ್ರೆ ನನ್ನ ಬಗ್ಗಾಗಿ ಒಂದು ಕ್ಷಣ ಯೋಚನೆ ಮಾಡಿ ಸ್ವಾಮಿ. ಯಾರಿರ್ತಾರೆ ನನಗಾಗಿ? ನಾನು ಪುತ್ರಹೀನಳಾಗಿರ್ತೇನೆ. ನನಗೆ ಎಂಬುದಾಗಿ ಯಾರೂ ಇರುವುದಿಲ್ಲ ನನ್ನೊಟ್ಟಿಗೆ, ನೀವು ಇರುವುದಿಲ್ಲ ಆ ಸಮಯದಲ್ಲಿ. ಏನು ಮಾಡಲಿ ಸ್ವಾಮಿ? ಹಾಗಾಗಿ ಅಧಿಕಾರದಿಂದ ಕೇಳ್ತಾ ಇಲ್ಲ, ಬೇಡಿಕೊಳ್ತಾ ಇದ್ದೇನೆ ಸ್ವಾಮಿ ನಿಮ್ಮಲ್ಲಿ. ನೀವು ನನ್ನ ಮಾತನ್ನ ಧಿಕ್ಕರಿಸಿ ಹೋಗ್ತೀರಿ ಅಂತಾದ್ರೆ ಈ ಪ್ರಭಾವತಿಯ ಮನೆಯ ಬಾಗಿಲುಗಳು ತೆರೆದೇ ಉಂಟು. ಇಲ್ಲ, ನನ್ನ ಮಾತಿಗೆ ಒಪ್ಪಿ ನನ್ನೊಡನೆ ಈ ದಿನವನ್ನ ಕಳಿತೀರಿ ಅಂತಾದ್ರೆ ನಿಮ್ಮ ಮಡದಿಯ ಮನದ ಬಾಗಿಲು ತೆರೆದೇ ಉಂಟು ಸ್ವಾಮಿ. ನಿರ್ಧಾರ ನಿಮ್ಮ ಕೈಲುಂಟು. ಪ್ರಭಾವತಿ, 2 ಕ್ಷಣಕಾಲ ಯೋಚಿಸುವುದಕ್ಕೆ ಅವಕಾಶವನ್ನು ಕೊಡುತ್ತೀಯ? ಸರಿ. ಸತಿಗೆ ಜೋಡ ಋತು ಸಮಯ, ಸತಿಗೆ ಜೋಡ ಋತು ಸಮಯ, ಏಕಾದಶಿ ವ್ರತ ಅಲಂಗ್ಯ ಶ್ರಾದ್ದ, ಇನಿತೊಂದು ದಿನವೇ ಸಂಗತ ಮಾದೊಡೆಂದು, ಇನಿತೊಂದು ದಿನವೇ ಸಂಗತ ಮಾದೊಡೆಂದು, ಕರ್ತವ್ಯಮೆನೆ ಪೈತೃಕದ ಶೇಷಾನ ಮಾಗ್ರಾಣಿಸೆ, ಪೈತೃಕದ ಶೇಷಾನ ಮಾಗ್ರಾಣಿಸೆ, ಕೃತಭೋಜ್ಯ ಮಾದಪುದು, ನಡುವಿರು ಕಳೆದ ವನಿತೆಯನು ಒಡಗೂಡಬಹುದು, ನಡುವಿರು ಕಳೆದ ವನಿತೆಯನೊಡಗೂಡಬಹುದು, ಅದರಿಂದ ಧರ್ಮ ಪದ್ಧತಿಯ ನೀಕ್ಷಿಸಲು ಇವಳನ್ನು ಮೀರುವುದು ಮತವಲ್ಲೆಂದು ತಿಳಿದ. ನನ್ನ ಪತ್ನಿ ಪ್ರಭಾವತಿ ಆಡಿದ ಮಾತಿನಲ್ಲಿ ಸುಳ್ಳಿಲ್ಲವಲ್ಲ. ಗಂಡನಲ್ಲಿ ಕೇಳಿದ್ದಾದರೂ ಏನು? ಪುತ್ರ ಭಿಕ್ಷೆಯನ್ನು. ನನಗೆ ಈಗ ಬಂದಿರುವಂತಹ ಸಂಕಟ ಏನು? ಪ್ರಭಾವತಿಯ ಬಯಕೆಯನ್ನ ಈಡೇರಿಸಬೇಕು. ತಂದೆಯ ಆಜ್ಞೆಯನ್ನ ಮೀರುವ ಹಾಗಿಲ್ಲ.
ಏಕಾದಶಿ ವ್ರತ, ಅನಂಘ್ಯ ಶ್ರಾದ್ದ, ಪಿತೃ ಶ್ರಾದ್ದ ಒಂದೇ ದಿವಸ ಉಂಟಾದಲ್ಲಿ ವ್ರತವನ್ನು ಬಿಡುವ ಹಾಗಿಲ್ಲ. ಆದರೆ ಶ್ರಾದ್ದ ಮಾಡಿದವನು ಪಿತೃನ್ನವನ್ನ ಭೋಜಿಸಲೇಬೇಕು ಎನ್ನುವ ಹಾಗೆ ಶಾಸ್ತ್ರವೇ ಹೇಳುತ್ತದೆ. ಹಾಗಾದರೆ ಈಗ ಮಾಡುವುದಾದರೂ ಏನು? ಇವತ್ತು ಏಕಾದಶಿ. ಯಾವ ರೀತಿಯಲ್ಲಿ ಶ್ರೀಕೃಷ್ಣನ ವ್ರತ, ಶ್ರೀಕೃಷ್ಣನ ದರ್ಶನವಾಗಬೇಕು ನಮ್ಮ ನಾಡಿಗೆ. ಹಾಗಾದರೆ ಯುದ್ಧಕ್ಕೆ ಹೊರಡಬೇಕು. ಪಿತೃ ಆಜ್ಞೆ, ಪಿತೃವಾಕ್ಯ ಪರಿಪಾಲನೆ, ಋತು ಸಮಯವಿರುವಂತಹ ಪತ್ನಿಯನ್ನು ಮೀರುವ ಹಾಗಿಲ್ಲ. ಹಾಗಾದರೆ ಈ ಪಿತೃಶ್ರಾದ್ದವನ್ನ ಕೈಗೊಂಡು ಪಿಂಡ ಪ್ರದಾನ ಮಾಡಿದಂತಹ ಆ ಶೇಷಾನ್ನವನ್ನ ಆಘ್ರಾಣಿಸಿದರೆ ಏಕಾದಶಿಯ ವ್ರತವೂ ಹಾಳಾಗುವುದಿಲ್ಲ, ಆಹಾರವನ್ನ ಸೇವಿಸಿದಂತೆಯೂ ಆಗುವುದಿಲ್ಲ. ಹಾಗಾಗಿ ಇನ್ನೊಂದು ರೀತಿಯಲ್ಲಿ ನಡು ಇರುಳು